RCB ವರ್ಸಸ್ CSK ವಿರುದ್ಧ ನಡೆದಂತ ಈ ಒಂದು ಪಂದ್ಯ ಲಾಸ್ಟ್ ಬಾಲ್ ತನಕನು ಕೂಡ ಯಾರು ಗೆಲ್ತಾರೋ ಕೂಡ ಕನ್ಫರ್ಮ್ ಇದ್ದಿಲ್ಲ. ಆ ರೀತಿ ನಿನ್ನೆ ಮ್ಯಾಚ್ ನಡೆದಿತ್ತು ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ RCB 213 ರನ್ ಟಾರ್ಗೆಟ್ ಕೊಟ್ಟಿತ್ತು CSK ತಂಡಕ್ಕೆ. CSK ತಂಡ ಈ ಒಂದು ರನ್ ಚೇಸ್ ಮಾಡುತ್ತಿತ್ತ 100%. ಕೊನೆ 3 ಬಾಲ್ ತನಕ ಕೂಡ 100% ಚೇಂಜ್ ಮಾಡ್ಬೇಕು ಮಾಡುತ್ತೆ ಅನ್ಕೊಂಡಿದ್ವಿ. ಲಾಸ್ಟ್ 3 ಬಾಲ್ ಅಲ್ಲೇ ಕಂಪ್ಲೀಟ್ ಗೆ ಚೇಂಜ್ ಆಯ್ತು. ಇಲ್ಲಿ 3 ಬಾಲಿಗೆ 6 ರನ್ ಬೇಕಾಗಿತ್ತು. ಇಲ್ಲಿ ಚೆನ್ನಾಗಿರುವಂತ ಬಾಲಿಂಗ್ ಮಾಡಿದ ಯಶ್ ದಯಾಲ್ ಜಸ್ಟ್ ಆ ಒಂದು 6 ರನ್ ಬೇಕಿತ್ತಲ್ಲ 3 ಬಾಲಿಗೆ 4 ರನ್ ಕೊಟ್ಟು ಟೋಟಲ್ ಆಗಿ ಈ ಒಂದು ಮ್ಯಾಚ್ ನ 2 ರನ್ ಇಂದ ಗೆಲ್ಸಿದ್ದಾರೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ಗೆಲ್ಲೋ ಮೂಲಕ RCB ತಂಡ ಪ್ಲೇ ಆಫ್ ಗೆ ಹೋಗೋದು ಖಚಿತ. ಯಾವುದೇ ಒಂದು ಡೌಟ್ ಇಲ್ಲ. ಕ್ಯೂ ಮಾರ್ಕ್ ಬರ್ಬೇಕಿತ್ತು, ಅವ್ರ ಪ್ರಕಾರ ಬಂದಿಲ್ಲ. ಯಾಕಂದ್ರೆ ಇಲ್ಲಿ ತೆಳಗಿರೋ ಮ್ಯಾಚ್ ಹೇಗ್ ಬೇಕಾದ್ರೂ ಆಗ್ಬೋದು ಅಂತ ಅವ್ರ ಒಂದು ಲೆಕ್ಕ ಇದೆ. ಆದ್ರೆ ನನ್ನ ಪ್ರಕಾರ ಈ ಒಂದು ಸೀಸನ್ ನಲ್ಲಿ ಪ್ಲೇ ಆಫ್ ಗೆ 100% RCB ಹೋಗಿದೆ, ಯಾವುದೇ ಒಂದು ಡೌಟ್ ಇಲ್ಲ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ನಲ್ಲಿ ಟಾಸ್ ಗೆದ್ದ CSK ತಂಡ ಬಾಲಿಂಗ್ ಆಯ್ಕೆ ಮಾಡ್ಕೊಂತು. ನನಗನ್ಸುತ್ತೆ ಈ ಒಂದು ಮ್ಯಾಚ್ ನಾವು 60% ಸೋತಿದ್ದೀವಿ ಅನ್ಕೊಂಡಿದ್ದೆ. ಇಲ್ಲಿ RCB ಬ್ಯಾಟಿಂಗ್ ಬಂದ ಬೆತಲ್ಲು ಹಾಗೆ ವಿರಾಟ್ ಕೊಹ್ಲಿ ಇವರೊಂದು ಸ್ಫೋಟಕ ಇನ್ನಿಂಗ್ಸ್ ಇಂದ, ಇವರ ಒಂದು ಇಬ್ಬರು ಪಾರ್ಟ್ನರ್ಶಿಪ್ ಇಂದ ಟೋಟಲ್ ಆಗಿ 97 ರನ್ ಪಾರ್ಟ್ನರ್ಶಿಪ್ ಬಂದಿತ್ತು. ಇದರಲ್ಲಿ ಬೆತಲ್ ಅವರು 55 ರನ್ ಮಾಡಿ ಔಟ್ ಆದ್ರೆ, ಆಮೇಲೆ ವಿರಾಟ್ ಕೊಹ್ಲಿ ಹಾಗೆ ಪಡಿಕಲ್ಲು ಕೂಡ ಸ್ಲೋ ಆಗಿ ಆಡ್ತಾ ಇದ್ರು. ಆದ್ರೆ ವಿರಾಟ್ ಕೊಹ್ಲಿನೂ ಕೂಡ 50 ಮಾಡ್ಕೊಂಡು 67 ರನ್ನಿಗೂ ಕೂಡ ಔಟ್ ಆದ್ರು. ವಿರಾಟ್ ಕೊಹ್ಲಿ ಸ್ಟ್ರೈಕ್ ಅದ್ಭುತ ಆಗಿತ್ತು ನಿನ್ನೆಗೆ. 5 6 5 ಬೌಂಡ್ರಿ 188 ರಲ್ಲಿ ಸ್ಟ್ರೈಕ್ ರೇಟ್ ಮಾಡಿದ್ರು. ಆಮೇಲೆ ಪಡಿಕಲ್ಲು ಹಾಗೆ ಪಟಿದಾರ್ ಇವರೊಂದು ಸ್ಲೋ ಇತ್ತು ಆಟ. ಇವರು ಒಂದು ಬ್ಯಾಟಿಂಗ್ ಇಂದ ಮಿಡಲ್ ಆರ್ಡರ್ ನಲ್ಲಿ ರನ್ನೇ ಬರಲಿಲ್ಲ, ರನ್ನೇ ಡೌನ್ ಆಗ್ಬಿಡ್ತು. ಟೋಟಲ್ ಆಗಿ ಫಸ್ಟ್ ಗೆ ವಿರಾಟ್ ಕೊಹ್ಲಿ ಹಾಗೆ ಬೆತ್ತಲ್ ಆಡುವಂತ ಟೈಮ್ ನಲ್ಲಿ 200 ಚಿಲ್ಲರ ಟಾರ್ಗೆಟ್ ಕೊಡ್ತೀವಿ ಅನ್ಕೊಂಡಿದ್ದಾಗ ಇವರು ಪಡಿಕಲ್ಲು ಹಾಗೆ ಪಡಿದಾರ ಆಟ ಸ್ಲೋ ಆಯಿತು. ಟೋಟಲ್ ಆಗಿ ಆಮೇಲೆ 180 ಮುಟ್ತೀವಿ ಇಲ್ಲ ಅನ್ಕೊಂಡಿದ್ವಿ. ಆದ್ರೆ ಆಮೇಲೆ ಬಂದ ಶಫಾರಿ ಹಾಗೆ ಟೀಮ್ ಡೇವಿಡ್ ಇವರ ಒಂದು ಜೊತೆ ಆಟ. ಟೋಟಲ್ ಆಗಿ ಟೀಮ್ ಡೇವಿಡ್ ಕೂಡ ಆಡಿಲ್ಲ. ಶಫಾಲಿ 14 ಬಾಲ್ ಅಲ್ಲಿ 53 ರನ್ ಮಾಡಿದ್ರು. 370 ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟಿಂಗ್ ಮಾಡಿದ್ರು. ಟೋಟಲ್ ಆಗಿ 213 ರನ್ ಕೂಡ ಟಾರ್ಗೆಟ್ ಕೊಟ್ಟು CSK ತಂಡಕ್ಕೆ. ಇದರಲ್ಲಿ ಶಫಾಲಿ ವರ್ಮಾ ಸ್ಪೀಡ್ ಆಗಿ ಸೆಕೆಂಡ್ ಫಾಸ್ಟ್ 50 ಕೂಡ ಮಾಡ್ಕೊಂಡ್ರು IPL ಅಲ್ಲಿ. ಟೋಟಲ್ ಆಗಿ ಇಲ್ಲಿ 113 ರನ್ ಚೇಸ್ ಮಾಡೋಕೆ ಬಂದ CSK ತಂಡ. ಇಲ್ಲಿ ರಶೀದ್ ಹಾಗೆ ಇವ್ರು ಬಂದ ಜೊತೆ ಆಟದ ಇನ್ನೊಬ್ಬ ಆಟಗಾರ ಚೆನ್ನಾಗಿರುವಂತ ಪ್ರದರ್ಶನ ಕೊಟ್ರು. ಆದ್ರೆ ಇವರು ಆ ಕಡೆ ಇದ್ದ ಇನ್ನೊಬ್ಬ ಬ್ಯಾಟ್ಮನ್ಸ್, ಅವ್ರ ಹೆಸರು ಕೂಡ ನನಗೆ ಬರ್ತಾ ಇಲ್ಲ, ಅವರು ಸ್ಫೋಟಕ ಇನ್ನಿಂಗ್ಸ್ ಕರ್ತಿದ್ರು. ಭುವನೇಶ್ವರ್ ಬಾಲಿಗೆ 6 ಬಾಲಿಗೆ 4 6 4 4 4 ಟೋಟಲ್ ಆಗಿ ಒಂದು 28-30 ರನ್ ಕೂಡ ಮಾಡಿದ್ರು ಒಂದೇ ಓವರ್ ಅಲ್ಲಿ. ಆಮೇಲೆ ರಶೀದ್ ಔಟ್ ಆದ್ರೆ, ಆಮೇಲೆ ಬಂದ ಶ್ಯಾಮ್ ಕರಣ್ ಕೂಡ 5 ರನ್ ಮಾಡಿ ಔಟ್ ಆದ್ರು. ಆಮೇಲೆ ಬಂದ ಶ್ಯಾಮ್ ಕರಣ್ ಔಟ್ ಆದ ತಕ್ಷಣ ಜಡೇಜಾ ಹಾಗೆ ಓಪನಿಂಗ್ ಬಂದ, ಅವರ ಹೆಸರು ನಿಮಗೆ ಬರ್ತಾ ಇಲ್ಲ, ಅವರು ಕೂಡ ಸೇರ್ಕೊಂಡು ಟೋಟಲ್ ಆಗಿ 100 ಚಿಲ್ಲರ ಪಾರ್ಟ್ನರ್ಶಿಪ್ ರನ್ ಮಾಡಿ ಟೋಟಲ್ ಆಗಿ 18 ಓವರ್ ತನಕ ಕೂಡ ಇಬ್ಬರು ನಿಂತ್ಕೊಂಡು ಆಲ್ಮೋಸ್ಟ್ ಈ ಒಂದು ರನ್ ಚೇಸ್ ಮಾಡಿದ್ರು. ಯಾವುದೇ ಒಂದು ಡೌಟ್ ಇಲ್ಲ, CSK ತಂಡ ಗೆಲ್ಲುತ್ತೆ ಅನ್ಕೊಂಡಷ್ಟು ಒಳಗಡೆ ಇಲ್ಲಿ ಲುಂಗಿ ಇಂಗಿಡಿ ಮ್ಯಾಜಿಕ್ ಮಾಡಿದ್ರು. ಈ ಒಂದು ಮ್ಯಾಚ್ ನಲ್ಲಿ ಮ್ಯಾಜಿಕ್ ಮಾಡಿದ್ರು. ಆಮೇಲೆ ಲಾಸ್ಟ್ ಓವರ್ ನಲ್ಲಿ ಜಡೇಜಾ ಹಾಗೆ ಧೋನಿ ಆಟ ಚೇಸ್ ಮಾಡುತ್ತೆ ಅನ್ನೋ ಧೋನಿ ಔಟ್ ಮಾಡಿದ್ರು. ಆಮೇಲೆ ಶಿವಮ್ ದುಬೆ ಲಾಸ್ಟಿಗೆ ಇನ್ನು 13 ರನ್ ಬೇಕಾದಾಗ 4 ಬಾಲ್ ಅಲ್ಲಿ 1 6 ಹೊಡೆದ್ರು. ಅದು ನೋ ಬಾಲ್ ಆಯ್ತು. ಟೋಟಲ್ ಆಗಿ 3 ಬಾಲ್ 6 ರನ್ ಬೇಕಾಗಿತ್ತು. ಆಮೇಲೆ ಯಶ್ ದಯಾಲ್ ಚೆನ್ನಾಗಿರುವಂತ ಬಾಲಿಂಗ್ ಕೊಟ್ರು. ಯಾರು ಕೊಟ್ರು ಅದು ಯಾರಕ್ಕಿಂತ 6 ಹೊಡೆಯಕ್ ಆಗಿಲ್ಲ. 3-4 ಸಿಂಗಲ್ ತಗೊಂಡು 2 ರನ್ ಇಂದ ಈ ಒಂದು ಮ್ಯಾಚ್ RCB ಗೆದ್ದಿದೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ಗೆಲ್ಲುವ ಮೂಲಕ RCB CSK ನ ಈ ಒಂದು ಸೀಸನ್ ನಲ್ಲಿ 2 ಸಲ ಸೋಲಿಸಿದೆ. ಅದು ಎಷ್ಟೋ ವರ್ಷದ ಹಿಂದೆ ಅದೇ ಉಳ್ಕೊಂಡಿತ್ತು. ಒಂದೇ ಸೀಸನ್ ಅಲ್ಲಿ 2 ಸಲ ಯಾವತ್ತೂ ಕೂಡ ಸೋಲಿಸಿಲ್ಲ. ಇದು ಬಹಳ ಲಾಂಗ್ ವರ್ಷ ಆದ್ಮೇಲೆ ಇದು ಸೆಕೆಂಡ್ ಟೈಮ್ 2 ಸಲ ಸೋಲಿಸಿದ್ದಾರೆ CSK ತಂಡಕ್ಕೆ RCB ಅವರು ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ಚೆನ್ನಾಗಿತ್ತು. ಕೊನೆಯವರೆಗೂ ಕೂಡ ತುಂಬಾನೇ ಇಂಟ್ರೆಸ್ಟ್ ಆಗಿತ್ತು ಮ್ಯಾಚ್ ಫ್ರೆಂಡ್. ಈ ಒಂದು ಮ್ಯಾಚ್ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ವಿಡಿಯೋಲಿ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಬಾಯ್.